ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಉಪುಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಸಾಧ್ಯಾಸಾಧ್ಯತೆ, ಕಾನೂನು ಅವಕಾಶ ಇದೆಲ್ಲವನ್ನ ಮಾತನಾಡಲಿಕ್ಕೆ ಮುಂಚೆ ವರದಿಯಲ್ಲೂ ಕೂಡ ನಾವು ಅದನ್ನು ಹೇಳಿದ್ದೀವಿ. ಬಟ್ ಪೊಲಿಟಿಕಲ್ ಆಪರ್ಚುನಿಟಿ ಅನ್ನೋದನ್ನ ಗಮನಿಸಿದಾಗ ವಿರೋಧ ಪಕ್ಷದವರು, ಅಂದರೆ ಈಗ ಸದ್ಯ ಕರ್ನಾಟಕದಲ್ಲಿ ವಿರೋಧ ಪಕ್ಷದಲ್ಲಿ ಕೂತಿರುವ ಬಿಜೆಪಿ ಡಿ.ಕೆ. ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಿದ್ದು, ಆದರೆ ನಿಮ್ಮ ಅಲಯನ್ಸ್ ಪಾರ್ಟ್ನರೇ ಇದ್ದಾರಲ್ಲ ತಮಿಳುನಾಡಿನಲ್ಲಿ, ನಿಮ್ಮ ಬೆಂಬಲದಿಂದಲೇ ಸರ್ಕಾರ ರಚನೆ ಮಾಡಿದಾರಲ್ಲ ವಿಜಯ್ ಅವರು, ಕರೆದು ಮಾತುಕತೆ ಮಾಡಿ ಆ ಹಂತಕ್ಕಂತೂ ಫಸ್ಟ್ ಸ್ಟೆಪ್ ಬೆಟರ್ ಸ್ಟೆಪ್ ಅನ್ನೋ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಮೂವ್ ಕಂಡು ಬರ್ತಾ ಇದೆ. ಸ್ಮಿತಾ, ನೀವು ಹೇಳಿದ ಹಾಗೆ ವಿರೋಧ ಪಕ್ಷಗಳ ಈ ಪ್ರಶ್ನೆ ಇತ್ತಲ್ಲ, ಬಹುಶಃ ಆ ಪ್ರಶ್ನೆಗೆ ಉತ್ತರವಾಗಿಯೇ ಈ ಸಭೆ ಇರ್ಬೋದು ಅಂತಲೂ ಕೂಡ ನಾವು ನೋಡ್ಬೋದು, ಆ ಆಯಾಮದಲ್ಲಿ ನೋಡ್ಬೋದು. ಯಾಕಂದರೆ ಈಗ ಯಾರು ರಾಜ್ಯ ಸರ್ಕಾರದಲ್ಲಿ ಸಚಿವರಿದ್ದಾರೆ, ಆ ಸಚಿವರೇ ಹೇಳ್ತಾ ಇದ್ರು ಹಿಂದೆ ಇಂಥ ಪ್ರಯತ್ನಗಳು ಬಹಳ ಆಗಿದೆ, ಬಟ್ ಯಾವುದು ವರ್ಕ್ ಆಗಿಲ್ಲ, ಇದು ಕೂಡ ಏನೋ ಇದರಿಂದ ಸಮಸ್ಯೆ ಪರಿಹಾರ ಆಗ್ಬಿಡುತ್ತೆ, ಅಂದರೆ ಶತಮಾನದ ಸಮಸ್ಯೆಗೆ ಇದೊಂದು ಸಭೆಯಿಂದ ಪರಿಹಾರ ಆಗ್ಬಿಡುತ್ತೆ ಅಂತಲೇ ನಾವು ಬಯಸ್ತಾ ಇಲ್ಲ ಅಂತೇಳಿ. ಅಂದರೆ ಅವರಿಗೂ ಗೊತ್ತಿದೆ ಇದರಿಂದ ಏನೋ ಒಂದು ಆಗೋಗ್ಬಿಡುತ್ತೆ ಅಂತ. ಯಾಕಂದರೆ ರಾಜಕೀಯ ಹಂಗಿದೆ ಸ್ಮಿತಾ. ನೋಡಿ, ಆಲ್ರೆಡಿ ತಮಿಳುನಾಡಲ್ಲಿ ವಿಜಯ್ ವಿರುದ್ಧ ನಿರಂತರವಾಗಿ ಹೋರಾಟ ಯಾವುದಾದ್ರು ನಡೀತಾ ಇದ್ದರೆ ಅದು ಮೇಕೆದಾಟು ವಿಚಾರವಾಗಿ ಹಾಗೂ ಕಾವೇರಿ ವಿಚಾರವಾಗಿ. ಅಲ್ಲಿ ಅನುಭವಮಣಿ ರಾಮದಾಸ್ ಸದನದ ಒಳಗೂ ಹೊರಗೂ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಹೀಗಿರುವ ಕಾಲಘಟ್ಟದಲ್ಲಿ ಏನಾದರೂ ಒಂದು ನಿರ್ಣಯಕ್ಕೆ ಬರಬೇಕಿದ್ರೆ ನಾವು ಬಹುಶಃ ಮುಂದಿನ ಪ್ಯಾಕೇಜಲ್ಲಿ ಅದು ಹೇಳ್ತೀವಿ, ಅದಾದ ನಂತರ ಡಿಸ್ಕಸ್ ಮಾಡೋಣ. 2012ರಲ್ಲಿ ಒಂದು ಸಭೆ ಆಗಿತ್ತು, ಏನಾಗಿತ್ತು ಅನ್ನೋದಿದೆ ಅದರಲ್ಲಿ. ಅಂದರೆ ರಾಜಕೀಯವೇ ದೊಡ್ಡದಾಗ್ಬಿಡುತ್ತೆ ಅಂತ, ಎಲ್ಲದಕ್ಕಿಂತಲೂ ದೊಡ್ಡದು ರಾಜಕೀಯ ಆಗ್ಬಿಡುತ್ತೆ ಅಲ್ಲಿ ಅವರು. ಅಂದರೆ ನಿಮಗೆ ಗೊತ್ತಲ್ಲ, ಡೆಲ್ಟಾ ರೀಜನ್ ಏನಿದೆ, ಆ ಡೆಲ್ಟಾ ರೀಜನ್ನ, ತಮಿಳುನಾಡಿನ ಡೆಲ್ಟಾ ರೀಜನ್ನ ರೈತರ ದೃಷ್ಟಿಯಿಂದ ಅಂತ ಹೇಳಿ ಹೇಳ್ಕೊಂಡು ನಮಗೆ ನೀರು ಬಿಡಲೇಬೇಕು ಅನ್ನೋದೇ ಅವ್ರ ಪಟ್ಟಾಗಿರುತ್ತೆ. ಪ್ರತಿ ಸಂದರ್ಭದಲ್ಲೂ ಅಷ್ಟೇ. ಇದು ನೀವು ಜಯಲಲಿತಾ ಇದ್ದಾಗ ತೊಗೊಳ್ಳಿ, ಕರುಣಾನಿಧಿ ಇದ್ದಾಗ ತೊಗೊಳ್ಳಿ, ಅದಕ್ಕೂ ಮೊದಲು ತೊಗೊಳ್ಳಿ, ಎಲ್ಲ ಸಂದರ್ಭದಲ್ಲೂ ಅವರ ಹೋರಾಟ ಒಂದೇ. ಅದು ಪನ್ನೀರ್ ಸೆಲ್ವಂ ಇದ್ದಾಗಲೂ ಅದೇ ಆಗಿತ್ತು, ನಮಗೆ ನೀರು ಬಿಡಬೇಕು, ಅದು ಬಿಟ್ಟು ಎರಡನೇ ಮಾತೇ ಇಲ್ಲ ಅಂತ. ಇಲ್ಲಿ ಕರ್ನಾಟಕದ ಪರಿಸ್ಥಿತಿ ಏನಿರುತ್ತೆ, ಇವತ್ತಿನ ಭೀಕರ ಬರಗಾಲದ ಸ್ಥಿತಿಯನ್ನು ನೋಡೋದಾದರೆ ನಾವು ನೀರು ಕೊಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ ಅನ್ನೋದನ್ನು ಕರ್ನಾಟಕ ಸರ್ಕಾರ ಹೇಳುತ್ತೆ, ಕರ್ನಾಟಕ ಒಂದು ರಾಜ್ಯವಾಗಿ ಹೇಳುತ್ತೆ. ಹೀಗಿರುವಾಗ ಹೇಗೆ ಪರಿಹಾರ ಸಾಧ್ಯ ಅನ್ನೋದು. ಆದರೆ ನೀವು ಹೇಳಿದ್ರಲ್ಲ, ಏನು ಹೇಳಿದ್ರಿ, ವಿಪಕ್ಷಗಳ ಪ್ರಶ್ನೆ ಇನ್ನೇನು ಸದನ ಅಧಿವೇಶನ ಬಂದಾಗ ಉತ್ತರ ಕೊಡ್ಲಿಕ್ಕೆ ಬೇಕಾಗಿ ಆದರೂ, ಅಂದರೆ ಏನೋ ಒಂದು ಮಾಡ್ತಾ ಇದ್ದೀವಿ ಅಂತ ತೋರಿಸುವಂಥ ಪ್ರಯತ್ನವೂ ಕೂಡ ಇದರ ಹಿಂದೆ ಇದ್ದಿರಬಹುದು ಎರಡೂ ರಾಜ್ಯಗಳ ದೃಷ್ಟಿಯಿಂದ. ಸ್ಮಿತಾ, ನಿಜ 3ನೇ ತಾರೀಕು ಅಂತ ಹೇಳಿ ಮುಹೂರ್ತ ಏನೋ ನಿಗದಿ ಆಗಿದೆ, ಆದರೆ ಎಲ್ಲಿ, ಯಾರೆಲ್ಲರ ಸಮ್ಮುಖದಲ್ಲಿ ಈ ಮಾತುಕತೆ, ಇದರ ಮುಂದಿನ ಫಲಗಳೇನು ಅಥವಾ ಮುಂದಿನ ಹೆಜ್ಜೆಗಳೇನು, ಈ ರೀತಿಯ ಕುತೂಹಲ ಅಂತೂ ಇದ್ದೇ ಇದೆ. ಸ್ಮಿತಾ, ಹಿಂದೆ 2012ರಲ್ಲಿ ಸುಪ್ರೀಂ ಕೋರ್ಟೇ ಡೈರೆಕ್ಷನ್ ಕೊಟ್ಟು ಒಂದು ಸಭೆ ನಡೆದಾಗ ಇದೇ ಬೆಂಗಳೂರಿನ HAL ಏರ್ಪೋರ್ಟ್ ರಸ್ತೆಯಲ್ಲಿರುವಂಥ ಒಂದು ಐಷಾರಾಮಿ ಖಾಸಗಿ ಹೋಟೆಲ್ನಲ್ಲಿ ಸಭೆ ಆಗಿತ್ತು. ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ, ಇಂಥ ವಿಚಾರಗಳ ಬಗ್ಗೆ ಮಧ್ಯಸ್ಥಿಕೆಯಲ್ಲಿ ಸಭೆ ಆಗಬೇಕು ಹಾಗೂ 3ನೇ ಸ್ಥಳದಲ್ಲಿ, ತಟಸ್ಥ ಸ್ಥಳದಲ್ಲಿ ಸಭೆ ಆಗಬೇಕು ಅನ್ನುವಂಥ ಚರ್ಚೆಗಳು ಬರುತ್ತೆ. ಹೀಗಾಗಿ ತಮಿಳುನಾಡಿನ ವಿಧಾನಮಂಡಲಕ್ಕೆ ಹೋಗಿ ಇವ್ರು ಮಾತುಕತೆ ಆಡಲಿಕ್ಕೆ ಆಗೋದಿಲ್ಲ, ತಮಿಳುನಾಡವರು ಕರ್ನಾಟಕದ ವಿಧಾನಸೌಧಕ್ಕೆ ಬಂದು ಅವ್ರು ಮಾತನಾಡಲಿಕ್ಕೆ ಆಗೋದಿಲ್ಲ. ಈ ರೀತಿಯ ಸಂದರ್ಭಗಳು ಬರುತ್ತೆ, ಅಂದರೆ ರಾಜಕೀಯದ ಹಿನ್ನೆಲೆಯಲ್ಲಿ. ಇಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ತಟಸ್ಥ ಸ್ಥಳವನ್ನು ಆಯ್ಕೆ ಮಾಡ್ಕೋಬೋದು. ಅಥವಾ ಒಂದು ವೇಳೆ ಈಗ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ತಾವಾಗಿ ಪತ್ರ ಬರೆದು ಕೇಳ್ಕೊಂಡು ಬರ್ತಿರೋದ್ರಿಂದ ಅವರು ವಿಧಾನಸೌಧಕ್ಕೆ ಬಂದು ಸಭೆಯನ್ನು ಮಾಡ್ಬೋದು. ಆದರೆ ಯಾರ್ಯಾರು ಇರ್ತಾರೆ ಅನ್ನೋದು ಭಾಳ ಮುಖ್ಯ. ನೋಡಿ, ಕಾನೂನಿನ ಅನ್ವಯ ಹೋಗೋದಾದರೆ, ನಾವು ಕಾನೂನಿನ ಚೌಕಟ್ಟಲ್ಲೇ ಈ ಸಭೆಯನ್ನು ಮಾಡ್ತೀವಿ ಅನ್ನೋದಾದರೆ ಕೇಂದ್ರ ಜಲಶಕ್ತಿ ಇಲಾಖೆಯ ಕಾರ್ಯದರ್ಶಿಗಳು ಈ ಸಭೆಯಲ್ಲಿ ಇರಬೇಕಾಗುತ್ತೆ. ಹಾಗೆ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಎರಡೂ ರಾಜ್ಯಗಳ ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳಿರಬೇಕಾಗುತ್ತೆ, ಕಾನೂನು ತಜ್ಞರಿರಬೇಕಾಗುತ್ತೆ. ಇದು ದ್ವಿಪಕ್ಷೀಯ ಮಾತುಕತೆ ಅಂತ ಆಗುತ್ತೆ, ಹಾಗೂ ಅದಕ್ಕೆ ಒಂದು ಕಾನೂನಿನ ಚೌಕಟ್ಟು, ಒಪ್ಪಂದ ಅಂತ ಆಗುತ್ತೆ. ಇದನ್ನು ಇವರು ಪ್ರಾಥಮಿಕ ಹಂತದಲ್ಲಿ ಮಾಡ್ತಾ ಇದ್ದಾರೋ, ಅಥವಾ ಈಗಾಗಲೇ CR ಪಾಟೀಲ್ರ ಜೊತೆ ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಮುಖ್ಯಮಂತ್ರಿ ಆದ ನಂತರ ಮೊದಲ ಬಾರಿ ದೆಹಲಿಗೆ ಹೋದಾಗಲೇ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಆ ಚೌಕಟ್ಟಿನಲ್ಲಿ ಸಭೆ ಮಾಡ್ತಾರಾ, ಅದು ಇನ್ನೂ ಅಧಿಕೃತ ಆಗಬೇಕಾಗಿದೆ. ಸ್ಮಿತಾ, ರೈಟ್, ಸಂಪರ್ಕದಲ್ಲಿರಿ ವೀರೇಂದ್ರ. ಮತ್ತೊಂದು ವರದಿಯನ್ನು ಗಮನಿಸಿ ವಾಪಸ್ ಬರ್ತೀವಿ.